ಸ್ನೇಹಿತರೆ, ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ ಈ ನಮ್ಮ ಪ್ಯಾರಾಮಿಲಿಟರಿ ವಾರಿಯರ್ಸ್ ಚಾನಲ್ಗೆ. ಸ್ನೇಹಿತರೆ, ಕಳೆದ ದಿನಗಳಿಂದ ಈ ಸ್ವಲ್ಪ ಕ್ಲಾಸ್ ನಡೀತಾ ಇರಲಿಲ್ಲ. ತಮ್ಮೆಲ್ಲರಿಗೂ ಮೊದಲಿಗೆ ಕ್ಷಮೆ ಇರಲಿ ಸ್ನೇಹಿತರೆ, ಎಲ್ಲರೂ ನನ್ನ ಕ್ಷಮಿಸಿ ಸ್ನೇಹಿತರೆ. ಸೊ ಇನ್ನು ಉಳಿದಷ್ಟು ದಿನಗಳನ್ನು ನಾವು ಉಪಯುಕ್ತವಾಗಿ ಬಳಸ್ಕೊಳ್ಳೋಣ. ಸೊ ಇನ್ನೊಂದು 20-15 ದಿನ ಅಷ್ಟೈತಿ ನಮ್ಮ ಎಕ್ಸಾಮ್ಗೆ. ಸೊ ನಾವು ಕಡಿಮೆ ದಿನಗಳಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಸ್ನೇಹಿತರೆ, ನಮ್ದು ಈಗ ಇಂಗ್ಲೀಷ್ ಆಲ್ರೆಡಿ ಸಬ್ಜೆಕ್ಟ್ ಕಂಪ್ಲೀಟ್ ಆಗಿದೆ. ಪ್ಲೇಲಿಸ್ಟಲ್ಲಿ ನಮ್ಮದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ವೊಕ್ಯಾಬ್ಯುಲರಿ ಆಗಿರ್ಬೋದು, ಎಲ್ಲ ನಾವು ರೀಡಿಂಗ್ ಕಾಂಪ್ರಿಹೆನ್ಷನ್ ಮುಗಿಸಿದ್ದೀವಿ. ಸೊ ನೀವು 1 by 1 ನೋಡ್ಕೊತ ಬರ್ರಿ. ಸೊ ಇವತ್ತು ನಾವೇನು ಮಾಡೋಣ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸ್ನೇಹಿತರೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇದು. ಯಾಕಪ್ಪ ಅಂತಂದ್ರೆ ಪ್ರೀದಾಗ ನಂಬರ್ ಕೊಡ್ತೈತಿ. ನೀವು ಎಕ್ಸಾಮ್ನಾಗ ಈಗ ಮ್ಯಾಥ್ಸ್ನಾಗ, ಜಿ ಕೆದಾಗ, ರೀಸನಿಂಗ್ನಾಗ ಸ್ಕೋರ್ ಮಾಡ್ತಿರ್ತೀರಿ. ಬಟ್ ಇಂಗ್ಲೀಷ್ನಾಗ ಕೆಲವೊಬ್ಬರದ್ದು ಸ್ಕೋರ್ ನಿಂತು ಬಿಟ್ಟಿರ್ತೈತಿ. ಸೊ ನೀವೇನು ಮಾಡೋಕ್ಕಾಗಿಲ್ಲ, 3 ಮಾರ್ಕ್ಸ್ 2ರಿಂದ 3 ಕ್ವಶನ್ ಫಿಕ್ಸ್ ಬರ್ತಾವೆ ಪಿಲ್ಲಿಂದ ಬಿಟ್ಟ ಸ್ಥಳಗಳನ್ನಾಗ. ಸೊ ನೀವು 3ರಲ್ಲಿ ಔಟ್ ಆಫ್ 2 ಹೊಡಲೇಬೇಕು. ಸೊ 3 ಟ್ರೈ ಮಾಡಬೇಕು. 2 ಡೆಫಿನೆಟ್ ಆಗಿ ನೀವು ಶೋರ್ ಆಗಿ ಅಕ್ಯುರಸಿ ಮೇಂಟೈನ್ ಮಾಡಿರ್ಬೇಕು. ಸೊ ಸ್ನೇಹಿತರೆ, ಈ ಬಿಟ್ಟ ಸ್ಥಳಗಳನ್ನು ತುಂಬಲು ನೀವು ವೊಕ್ಯಾಬ್ಯುಲರಿನೂ ಬೇಕಾಗಿಲ್ಲ, ಗ್ರಾಮರ್ನೂ ಬೇಕಾಗಿಲ್ಲ. ಸೇಮ್ ನಮ್ಮದು ಸ್ವಲ್ಪ ಸಾಮಾನ್ಯ ಜ್ಞಾನ. ಸೊ ನಮ್ಮ ಕಾಮನ್ ಸೆನ್ಸ್ ನಾವು ಇಲ್ಲೇ ವರ್ಕ್ ಮಾಡಿಬಿಟ್ಟು ಅಂದರೆ ನಾವು ಆರಾಮಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕ್ರ್ಯಾಕ್ ಮಾಡ್ಬೋದು. ಸೊ ಇದು ಗಿಫ್ಟ್ ಆಫ್ ಫ್ರೀ ನಂಬರ್, ನಮ್ಗೆ ಉಚಿತವಾಗಿ ನಂಬರ್ ಕೊಡ್ತೈತಿ. ಸೊ ಇನ್ಮೇಲೆ ದಿನ ಒಂದೊಂದು ಯಾವ್ದಾರ ಒಂದು ಎರರ್ಸ್ ಆಗಿರ್ಬೋದು, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಮುಂತಾದವುಗಳನ್ನು ಎಕ್ಸಾಮ್ಗೆ ಉಪಯುಕ್ತವಾಗಿ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ. ಇವತ್ತಿನ ದಿನ ಸ್ನೇಹಿತರೆ ನಾವು ಏನು ನೋಡೋಣಪ್ಪ ಅಂತಂದ್ರೆ ಬಿಟ್ಟ ಸ್ಥಳಗಳನ್ನು ನೋಡೋಣ. ಸೊ ಇವು ಈ ಆಪ್ಷನ್ ನಾ ತೆಗೆದಿಲ್ಲ, ಕ್ವಶನ್ ನಾ ತೆಗೆದಿಲ್ಲ. ನಿಮ್ಮದು 2021 ಏನು SSCGD ಕ್ವಶನ್ ಪೇಪರ್ ಇರ್ತಲ್ಲ ಅಲ್ಲಿಯೂ ಸ್ನೇಹಿತರೆ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಸ್ನೇಹಿತರೆ, ಈಗ ಬನ್ನಿ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ಹೇಳಿದಾಗೆ 3 ಕ್ವಶನ್, ಒಂದಕ್ಕೆ 2 ಮಾರ್ಕ್ಸ್ ಅಂದ್ರೆ 6 ಮಾರ್ಕ್ಸ್ ಬರ್ತಾವೆ. ನೀವು ಇಲ್ಲೇ ಅಕ್ಯುರಸಿ ಮೇಂಟೈನ್ ಮಾಡ್ಬೇಕು. ಸೊ ಫಸ್ಟ್ ಒನ್, ಮ್ಯೂಸಿಕ್ ಈಸ್ ಹೆಲ್ಪ್ಫುಲ್ ಇನ್ ಇಂಪ್ರೂವಿಂಗ್ ದ ಡ್ಯಾಶ್ ಆಫ್ ಸ್ಟೂಡೆಂಟ್ಸ್. ಸ್ನೇಹಿತರೆ, ಮೊಟ್ಟ ಮೊದಲಿಗೆ ನೀವಿಲ್ಲಿ ಗಮನಿಸಬೇಕಾದ ಅಂಶವೇನಪ್ಪ ಅಂತಂದ್ರೆ, ಆಪ್ಷನನ್ನು ಆರಾಮಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ನ ಆರಾಮಾಗಿ ನಾವು ಎಕ್ಸಿಟ್ ಮಾಡಬಹುದು. ಅಂದ್ರೆ ಸೀದಾ ತೆಗೆದು ಹಾಕ್ಬೋದು. ಇಲ್ಲಿ ಗ್ರಾಮರ್ನೂ ಇರಂಗಿಲ್ಲ, ವೊಕ್ಯಾಬ್ಯುಲರಿನೂ ಇರಂಗಿಲ್ಲ. ಎಲ್ಲೋ ಕೆಲವೊಂದಿಷ್ಟುಗಳು 99% ಕೆಲವೊಂದಿಷ್ಟು ಬಂದಿರ್ತಾವೆ. ಸೊ ಇಲ್ಲಿ ಸಿಂಪಲ್ ಆಗಿ ಕೆಲವೊಂದಿಷ್ಟು ಅದಕ್ಕೆ ಯಾವುದಕ್ಕೆ ಮಾತಾಡಕ್ಕೆ ಕುಂತಾನ ಅಲ್ಲಿ ನಾವು ಸರಿಯಾದಂಥ ಶಬ್ದವನ್ನು ತುಂಬಿಟ್ರೆ ಸಾಕು ಸ್ನೇಹಿತರೆ, ಆರಾಮಾಗಿ ಅದು ಆನ್ಸರ್ ಆಗ್ಬಿಡ್ತೈತಿ. ಸೊ ಮ್ಯೂಸಿಕ್ ಈಸ್ ಹೆಲ್ಪ್ಫುಲ್ ಇನ್ ಇಂಪ್ರೂವಿಂಗ್ ದ ಡ್ಯಾಶ್ ಆಫ್ ಸ್ಟೂಡೆಂಟ್ಸ್. ಈಗ ನಾವು ವಿದ್ಯಾರ್ಥಿಗಳಿಗೆ ಮ್ಯೂಸಿಕ್ ಕೇಳೋದ್ರಿಂದ ಏನು ಇಂಪ್ರೂವ್ ಆಕೈತಿ. ಸೊ ಮ್ಯೂಸಿಕ್ ಅಪ್ಪ ಅಂತಂದ್ರೆ ಈಗ ಒಂದು ಟ್ಯೂನ್ ಆಗಿರ್ಬೋದು, ಯಾವುದೋ ನಾವು ವೈಲಿನ್ ಸಾಂಗ್ ಕೇಳ್ತಿರ್ತೀವಿ, ಮ್ಯೂಸಿಕ್ ಸೈಲೆಂಟ್ ಆಗಿರಲಿ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಅಟ್ರಾಕ್ಷನ್ ಇದು ಬರಂಗಿಲ್ಲ, ಕಾನ್ಸಂಟ್ರೇಷನ್ ಬರ್ತಿಲ್ಲ, ಇದು ಟ್ರಾನ್ಸ್ಪಿಗ್ರೇಷನ್ ಬರಂಗಿಲ್ಲ, ಸೊಲ್ಯೂಷನ್ ನಮ್ಗೆ ಅದು ಬರಂಗಿಲ್ಲ. ಸೊ ಆಪ್ಷನ್ ಒಂದೇ ಉಳಿತೈತಿ, ಯಾವುದು ಕಾನ್ಸಂಟ್ರೇಷನ್, ನಮ್ಮ ಏಕಾಗ್ರತೆ ಹೆಚ್ಚಿಗೆ ಮಾಡಲು ಅದು ಮ್ಯೂಸಿಕ್ ಇಂಪ್ರೂವ್ ಮಾಡ್ತೈತಿ. ಸೊ ಅಟ್ರಾಕ್ಷನ್ ಇರಂಗಿಲ್ಲ, ಟ್ರಾನ್ಸ್ಪಿಗರೇಷನ್ ಬರಂಗಿಲ್ಲ, ಸೊಲ್ಯೂಷನ್ ಬರಂಗಿಲ್ಲ. ಸೀದಾ ಆಪ್ಷನ್ ನಂಬರ್ 2 ಕಾನ್ಸಂಟ್ರೇಷನ್. ನಾವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಮ್ಯೂಸಿಕ್ ಸ್ಟೂಡೆಂಟ್ಸ್ ಕೊಟ್ಟಾನ, ಸಂಗೀತ ನಮ್ಗೆ ಕೇಳೋದ್ರಿಂದ ಏನಾಕೈತಪ್ಪ, ಅಲ್ಲಿ ನಮ್ದು ಏಕಾಗ್ರತೆ ಜಾಸ್ತಿ ಆಕೈತಿ. ಸೊ ಆಪ್ಷನ್ ನಂಬರ್ ಬಿ ಅಲ್ಲೇ ಕರೆಕ್ಟ್ ಐತಿ, ಕಾನ್ಸಂಟ್ರೇಷನ್ ಅಂತ ಐತಿ. ನಾವು ಉಳಿಕೆದಲ್ಲಿ ನಮಗೆ ಕನ್ಫ್ಯೂಸ್ ಆತಂದ್ರೂ ನಾವಲ್ಲೇ ಕಾನ್ಸಂಟ್ರೇಷನ್ ಎಂಬ ಸೂಕ್ತ ಪದವನ್ನು ಆಯ್ಕೆ ಮಾಡಿ ನಾವು ಚೂಸ್ ಮಾಡ್ಬೇಕು. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ನಂಬರ್ 2. For a member to borrow money from the association, 3 dash need be met. ಈಗ ನೋಡ್ಬೋದು ಸ್ನೇಹಿತರೆ, ನಾವು ಈಗ ಬಾರೋ ಅಂದ್ರೆ ನಾವೀಗ ಕೆಲವೊಬ್ಬರ ಹತ್ರ ಸಾಲ ತೊಗೊಂಡ್ಬರ್ತಿರ್ತೀವಿ. ಇಲ್ಲಿ ನಾವೀಗ ಅಲ್ಲಿ ಎಕ್ಸಾಮ್ ಹೆಂಗಪ್ಪ ಅಂತಂದ್ರೆ ಸ್ನೇಹಿತರೆ, ಹಿಂಗೆ ಕುಂತಿರ್ತೀವಿ, ಈಗ ಅಂಡೆ ನೋಡ್ಕೊಂತ ಇರ್ತೀವಿ. ಫಾರ್ ಅ ಮೆಂಬರ್ ಟು ಬಾರೋ ಮನಿ ಫ್ರಮ್ ದ ಅಸೋಸಿಯೇಷನ್. ಮೆಂಬರ್ ಐತಿ, ಬಾರೋ ಐತಿ, ಮನಿ ಐತಿ, ನಾವಿಲ್ಲಿ ಯಾರ ಕಡೆ ಸಾಲ ತೊಗೊಂಡು ಹೋಗ್ತಿರ್ತೀವಿ. ಸೊ ಅಸೋಸಿಯೇಷನ್ 3 dash need to be met. ಇಲ್ಲೇನು ಹೇಳಂತಾನಪ್ಪ ಅಂತಂದ್ರೆ, ಅವು ಮೂರು ನಾವು ಆಪ್ಷನ್ ಬಿಟ್ಟರೆ ಕೊಟ್ಟಾಗುತ್ತೆ ಸ್ನೇಹಿತರೆ. ಪಾಯಿಂಟ್ಸ್, ಅಕೌಂಟ್ಸ್, ರೆಸ್ಟ್ರಿಕ್ಷನ್ಸ್, ಕಂಡೀಷನ್ಸ್. ಸಾಲ ಪಡೆಯೋದಕ್ಕೆ ನಾವು ಓದಪ್ಪ ಅಂತಂದ್ರೆ ಅವ್ರು ನಮ್ಗೆ ಕಂಡೀಷನ್ಸ್ ಹಾಕ್ತಾರ. ಅವರು 3 ಕಂಡೀಷನ್ ಹಾಕಿರ್ತಾನ. ಸೊ ಆಪ್ಷನ್ ನಂಬರ್ ಡಿ, ಕಂಡೀಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೀವೇನು ಅಪ್ಲೈ ಯಾವ ವೊಕ್ಯಾಬ್ಯುಲರಿ ಬೇಕಾಗಿಲ್ಲ, ಯಾವ ಗ್ರಾಮರ್ ಬೇಕಾಗಿಲ್ಲ. ಆಪ್ಷನ್ ನಂಬರ್ ಪಾಯಿಂಟ್ಸ್ ಸೀದಾ ಎರರ್ ಆಗುತ್ತಾ. ಆಪ್ಷನ್ ಇದು ಬಿ ಬರಂಗಿಲ್ಲ, ರೆಸ್ಟ್ರಿಕ್ಷನ್ ಬರಂಗಿಲ್ಲ. ಸೊ ಡಿ ನಮ್ದು ಕಂಡೀಷನ್ನ ನೀವು ಒಪ್ಕೋಬೇಕಾಗುತ್ತಾ. ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ನೀವು ನಮ್ಗೆ ಸಹಕರಿಸಿದ್ರೆ ನಾವು ನಿಮ್ಗೆ ಸಾಲ ಕೊಡ್ತಿರ್ತೀವಿ. ಸೊ ಈ ರೀತಿಯಾಗಿ ಅಲ್ಲೇ ಸೂಕ್ತವಾದ ಪದಗಳನ್ನು ಬಳಸಿ ನಾವು ಬಿಟ್ಟ ಸ್ಥಳಗಳನ್ನು ತುಂಬಬೇಕು ಸ್ನೇಹಿತರೆ. ಸೊ ಇದು ಆಪ್ಷನ್ ನಂಬರ್ ಡಿ ಸ್ನೇಹಿತರೆ, ಎರಡನೇ ಬೇಕಾ. ನೆಕ್ಸ್ಟ್ ಒನ್, ಟೀಮ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ ಡ್ಯಾಶ್ ಇನ್ ದ ಟ್ಯಾಲೆಂಟ್ ಶೋ. ಸ್ನೇಹಿತರೆ, ಆರಾಮಾಗಿ ಶಾಂತವಾಗಿ ನೀವು ಎಕ್ಸಾಮ್ನಾಗ ನೋಡ್ಬೇಕು ಸ್ನೇಹಿತರೆ. ಆರಾಮಾಗಿ ಅದು ಕ್ವಶನ್ ಬೇಕಾದಷ್ಟು ಲಾಂಗ್ ಇರಲಿ, ಬೇಕಾದಷ್ಟು ದೊಡ್ಡದಿರಲಿ, ನೀವು ಆರಾಮ್ಸೆ ಆಗಿ ನೀವು ಸೆನ್ಸಿಂದ ಆರಾಮನ್ನ ಕ್ವಶನ್ ಆಗಿ ಕ್ರ್ಯಾಕ್ ಮಾಡ್ಬೋದು. ಯಾವ ರೀತಿಯಪ್ಪ ಅಂತಂದ್ರೆ, ಇದು ಸೇಮ್ ಟೀಮ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ ಡ್ಯಾಶ್ ಇನ್ ದ ಟ್ಯಾಲೆಂಟ್ ಶೋ. ಸ್ನೇಹಿತರೆ, ಪಾರ್ಟಿಸಿಪೇಟೆಡ್, ಪ್ರೊಹಿಬಿಟೆಡ್, ಪ್ರೊಡ್ಯೂಸ್ಡ್, ಪ್ರೊವೈಡೆಡ್. ನೋಡ್ಬೋದು ಸ್ನೇಹಿತರೆ, ಈಗ ಎಲ್ಲ ಇಡೀ ಭಾರತದ ಎದಕ್ಕೆ ಬಂದಿರ್ತಾರಪ್ಪ ಅವರು, ಪಾರ್ಟಿಸಿಪೇಟೆಡ್. ಪ್ರೊಹಿಬಿಟೆಡ್ ಅಪ್ಪ ಅಂತಂದ್ರೆ ಅವ್ರನ್ನ ನಿಷೇಧಿಸಲಾಗಿದೆ. ಪ್ರೊಡ್ಯೂಸ್ಡ್ ಅದು ಬರಂಗಿಲ್ಲ, ಪ್ರೊವೈಡೆಡ್ ಅದು ಬರಂಗಿಲ್ಲ. ಸೀದಾ ಆಪ್ಷನ್ ನಂಬರ್ 1 ಪಾರ್ಟಿಸಿಪೇಟೆಡ್ ಇನ್ ದ ಟ್ಯಾಲೆಂಟ್ ಶೋ. ಭಾಗವಹಿಸಿದರು, ಎಲ್ಲಿ ನಿಷೇಧ ಮಾಡಂಗಿಲ್ಲ, ಎಲ್ಲಿ ಉತ್ಪಾದಿಸಂಗಿಲ್ಲ, ಎಲ್ಲಿ ಪ್ರೊವೈಡ್ ಅಪ್ಪ ಅಂದ್ರೆ ದೊರಕಿಸೋದಿಲ್ಲ. ಸೊ ಪಾರ್ಟಿಸಿಪೇಟೆಡ್ ಭಾಗವಹಿಸಿದರು ಟ್ಯಾಲೆಂಟ್ ಶೋ ಒಳಗೆ.
ಈಗ ನಾವು ನೋಡ್ಬೋದು ಇಲ್ಲಿ ಕನ್ಫ್ಯೂಸ್ ಆತಪ್ಪ ನಮ್ಗೆ, ಟೀಮ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ ಡ್ಯಾಶ್ ಇಂದ ಟ್ಯಾಲೆಂಟ್ ಶೋ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾರ, ಕೆಲವೊಂದು ಟೀಮ್ಗಳು ಪಾರ್ಟಿಸಿಪೇಟ್ ಮಾಡ್ತಾವೆ. ಸೊ ಈ ರೀತಿಯಾಗಿ ನಾವು ಅಲ್ಲೇ ಎಕ್ಸಾಮ್ನಲ್ಲಿ ಸೂಕ್ತವಾದ ಶಬ್ದಗಳನ್ನು ಬಳಸ್ಬೇಕು ಸ್ನೇಹಿತರೆ. ಸೊ ಮೂರನೇದಕ್ಕೆ ಆಪ್ಷನ್ ನಂಬರ್ 1 ಸ್ನೇಹಿತರೆ, ಪಾರ್ಟಿಸಿಪೇಟೆಡ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಶಾಪ್ಸ್ ಅಟ್ ದ ಇಂಡಿಯನ್ ಏರ್ಪೋರ್ಟ್ಸ್ ಹ್ಯಾವ್ ಟು ಡ್ಯಾಶ್ ಪ್ರೈಸಸ್ ಇನ್ ಇಂಡಿಯನ್ ರುಪೀಸ್. ನಾವು ಇಲ್ಲಿ ಒಮ್ಮೆ ಏನಾಗ್ಬಿಡುತ್ತೆ ಸ್ನೇಹಿತರೆ, ನಮಗೆ ಇಲ್ಲಿ ಕ್ವಶನ್ ಅರ್ಥ ಆಗ್ಲಿಕ್ಕಪ್ಪ ಅಂತಂದ್ರೆ ನಾವು ಆಪ್ಷನ್ಗೆ ಹೋಗ್ಬೇಕು. ಆಪ್ಷನ್ ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಡಿಸ್ಪ್ಲೇ ಅಂತ ಐತಿ, ಕನ್ವರ್ಟ್ ಅಂತ ಐತಿ, ಟ್ರೇಸ್ ಅಂತ ಐತಿ, ಟ್ಯಾಗ್ ಅಂತ ಐತಿ. ಎಕ್ಸಾಮ್ ನೀವು ನಮ್ಗೇನು ಗೊತ್ತಿರೋ ಸ್ನೇಹಿತರೆ ಈ ಕ್ವಶನ್ ಬಗ್ಗೆ ಅಲ್ಲಿ ಸೇಮ್ ಹಿಂಗೆ ಕುಂತಿರ್ತೀವಿ ಸ್ನೇಹಿತರೆ. ಎಕ್ಸಾಮ್ನಲ್ಲಿ ನಾವು ನೋಡ್ಬೋದು ಇಂಡಿಯನ್ ಏರ್ಪೋರ್ಟ್ಸ್ ಅಂತ ಐತಿ, ಏರ್ಪೋರ್ಟ್ಸ್ ಬಗ್ಗೆ ಮಾತಾಡಕೊಂತಾನ, ಲಾಸ್ಟಿಗೆ ಇಂಡಿಯನ್ ರುಪೀಸ್ ಅಂತ ಮಾತಾಡಕೊಂತಾನ. ಇಂಡಿಯನ್ ರುಪೀಸ್ ಅಪ್ಪ ಅಂತಂದ್ರೆ ಡಿಸ್ಪ್ಲೇ ಆಗಂಗಿಲ್ಲ, ಟ್ರೇಸ್ ಆಗಂಗಿಲ್ಲ, ಟ್ಯಾಗ್ ಆಗಂಗಿಲ್ಲ, ಏನಾಕೈತಿ ಕನ್ವರ್ಟ್ ಆಕೈತಿ. ಹೊರಗಿನ ದೇಶ ಬಂದ್ರಪ್ಪ ಅಂತಂದ್ರೆ ಅಮೌಂಟ್ನ ಕನ್ವರ್ಟ್ ಮಾಡ್ಕೊಂತಾರೆ, ನಮ್ಮ ಇಂಡಿಯನ್ ರುಪೀಸ್ಗೆ, ಡಾಲರ್ ಇದನ್ನ ಕನ್ವರ್ಟ್ ಮಾಡ್ಕೊಂತಾರೆ, ಇದಕ್ಕೆ ಇಂಡಿಯನ್ ರುಪೀಸ್ಗೆ. ಸೊ ಆಪ್ಷನ್ ನಂಬರ್ ಬಿ, ಸೀದಾ ಕನ್ವರ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿಯಾಗಿ ನಾವು ಸೆಂಟೆನ್ಸ್ ಅನ್ನ ಓದ್ಬೇಕು, ಯಾವ ರೀತಿ ಸಂಬಂಧ ಐತಿ, ಎದಕ್ಕೆ ಸಂಬಂಧಪಟ್ಟೈತಪ್ಪ ನಾವು ತಿಳ್ಕೊಂಡ್ಬಿಟ್ರೆ ನಾವು ಆಪ್ಷನ್ ಅನ್ನ ಆರಾಮಾಗಿ ತಿಳ್ಕೊಬಹುದು, ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಈ ರೀತಿಯಾಗಿ ನಮ್ಗೆ ಗಿಫ್ಟ್ ಆಫ್ ಫ್ರೀ ಮಾರ್ಕ್ಸ್ ಇದ್ದಂಗಿದೆ. ನಾವು 3 ಹೊಡೆಯಬೇಕು ಎಕ್ಸಾಮ್ನಾಗ. ಯಾಕಪ್ಪ ಅಂತಂದ್ರೆ ಇದು ಫಿಕ್ಸ್ ಇರ್ತೈತಿ, ನಮ್ಗೆ 6 ಮಾರ್ಕ್ಸ್ ಇಲ್ಲೇ ಬಂದ್ಬಿಡ್ತಾವು. ಸೊ ಇದು 4th ಒನ್ ಸ್ನೇಹಿತರೆ. ನೆಕ್ಸ್ಟ್ ಒನ್ ಪಿಕ್ ನೋಡೋಣ ಸ್ನೇಹಿತರೆ. ಯು ಕ್ಯಾನ್ ಮಾಸ್ಟರ್ ಎನಿಥಿಂಗ್ ಬೈ ದ ಯೂಶುವಲ್ ಪ್ರೊಸೆಸ್ ಆಫ್ ಲರ್ನಿಂಗ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಇಟ್. ಸ್ನೇಹಿತರೆ ನಾವೀಗ ಡೇ ಟು ಡೇ ಲೈಫ್ ಒಳಗೆ ಮಾತಾಡ್ತಿರ್ತೀವಿ. ನೀನು ಏನಾರ ಒಂದು ಕೆಲಸದ ಮ್ಯಾಗ ಮಾಸ್ಟರ್ ಅದ್ರ ಮ್ಯಾಗ ನೀನು ಸಾಧಿಸ್ಬೇಕಪ್ಪ ಅಂತಂದ್ರೆ ಅಲ್ಲಿ ನಾವು ಪ್ರಾಕ್ಟೀಸ್ ಮತ್ತು ಲರ್ನ್ ಮಾಡ್ಬೇಕು. ಅಲ್ಲಿ ನಮ್ಗೆ ಪ್ರಯತ್ನ ಮತ್ತು ನಮ್ದು ಏನಪ್ಪ ಅಂತಂದ್ರೆ ಕಲಿಕೆ ಬಹುಮುಖ್ಯವಾಗಿರ್ತೈತಿ. ಸೊ ಅದು ಹೆಂಗಿರ್ಬೇಕಪ್ಪ ಅಂತಂದ್ರೆ ಅಕೇಶನಲಿ, ಆ್ಯನ್ಯುವಲಿ, ರೆಗ್ಯುಲರ್ಲಿ, ಕಾಮನ್ಲಿ ನೋಡ್ಬೋದು ಸ್ನೇಹಿತರೆ. ನಾವು ಯಾವುದೇ ಒಂದು ಕೆಲಸ ಇರ್ತದಪ್ಪ ಅಂತಂದ್ರೆ ಅದು ನಾವು ಸಕ್ಸಸ್ ಕಾಣ್ಬೇಕಪ್ಪ ಅಂತಂದ್ರೆ ನಾವೀಗ ಒಂದು ಬೆಸ್ಟ್ ಕ್ರಿಕೆಟರ್ ಆಗಿರ್ಬೋದು, ನಾವು ಸ್ಟೂಡೆಂಟ್ ಆಗಿರ್ಬೋದು, ಏನೋ ಒಂದು ಒಳ್ಳೇದಾಗಬೇಕಪ್ಪ ಅಂತಂದ್ರೆ ನಾವು ರೆಗ್ಯುಲರ್ಲಿ ಇರಬೇಕಾಗುತ್ತೆ. ಸೊ ಪ್ರಾಕ್ಟೀಸಿಂಗ್ ಇಟ್ ರೆಗ್ಯುಲರ್ಲಿ ಇಸ್ ದ ರೈಟ್ ಆನ್ಸರ್. ಅಕೇಶನಲಿ ರಾಂಗ್ ಆಗುತ್ತಾ, ಆ್ಯನ್ಯುವಲಿ ರಾಂಗ್ ಆಗುತ್ತಾ, ಕಾಮನ್ಲಿ ರಾಂಗ್ ಆಗುತ್ತಾ. ಸೊ ನಮ್ಗೆ ಆಪ್ಷನ್ ಎರಡನೇದು ನೋಡ್ಬೋದು, ರೆಗ್ಯುಲರ್ಲಿ ಏನಪ್ಪ ಇದು ಕರೆಕ್ಟ್ ಆಕೈತಿ. ನಾವು ರೆಗ್ಯುಲರ್ಲಿ ಅಂದ್ರೆ ದಿನನಿತ್ಯವಾಗಿ ನಾವು ಪ್ರಾಕ್ಟೀಸ್ ಮಾಡ್ಕೊಂತ ಇದೀವಪ್ಪ ಅಂತಂದ್ರೆ ಈಸಿ ಆಗ್ತೈತಿ. ಸೊ ರೆಗ್ಯುಲರ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಇಫ್ ಯು ಹ್ಯಾವ್ ಅ ಡ್ಯಾಶ್ ಫೋಟೋಗ್ರಫಿ ಯು ಡು ನಾಟ್ ವೇಟ್ ಫಾರ್ ಯುವರ್ ಬಿಗ್ ಬ್ರೇಕ್. ನಿಮ್ದೇನಾರ ಫೋಟೋಗ್ರಫಿ ಇದಿತ್ತಪ್ಪ ಅಂತಂದ್ರೆ ನೀವು ದೊಡ್ಡ ವಿರಾಮಕ್ಕಾಗಿ ವೇಟ್ ಮಾಡಕ್ ಹೋಗ್ಬೇಡ್ರಿ. ಸೊ ಡ್ಯಾಶ್ ಫೋಟೋಗ್ರಫಿ ಅಂತ ಐತಿ, ಅಲ್ಲಿ ನಾವು ನೋಡ್ಬೋದು ಡಿಮಾಂಡ್ ಫೋಟೋಗ್ರಫಿ ಬರಂಗಿಲ್ಲ, ಕ್ಲೇಮ್ ಬರಂಗಿಲ್ಲ, ರೆಸ್ಪಾನ್ಸ್ ಬರಂಗಿಲ್ಲ. ಸೊ ನಾವು ಇಲ್ಲಿ ಗಮನಿಸ್ಬೋದು, ಆಪ್ಷನ್ ನೋಡ್ಕೊಂಡ್ಬಿಟ್ಟು ಅಂದ್ರೆ ನಾವು ಎಲ್ಲ ಅಪ್ಲೈ ಮಾಡ್ಬೇಕು ಸ್ನೇಹಿತರೆ. ಕ್ವಶನ್ ಅರ್ಥ ಆಗಬೇಕಪ್ಪ ಅಂತಂದ್ರೆ ಇಫ್ ಯು ಹ್ಯಾವ್ ಅ ಪ್ಯಾಷನ್ ಫೋಟೋಗ್ರಫಿ, ಪ್ಯಾಷನ್ ನಮ್ಗೆ ಪ್ಯಾಷನ್ ಇತ್ತಪ್ಪ ಅಂತಂದ್ರೆ ನಮ್ದು ಡ್ಯಾನ್ಸಿಂಗ್ ಆಗಿರ್ಬೋದು, ಯಾವುದೋ ಒಂದೊಂದು ಕಲೆ ಇತ್ತಪ್ಪ ಅಂತಂದ್ರೆ ಸೊ ಫ್ಯಾಷನ್ ಫೋಟೋಗ್ರಫಿ ನಮ್ಗೆ ಮ್ಯಾಚ್ ಆಗಿಬಿಡ್ತೈತಿ. ಸೊ ಮ್ಯಾಚ್ ಆತಪ್ಪ ಅಂತಂದ್ರೆ ಉಳಿದ 3 ಆಪ್ಷನ್ಗಳು ಟ್ಯಾಲಿ ಆಗವಲ್ವು. ಸೊ ಒಂದಾಕೈತಿ. ಸೊ ಆಪ್ಷನ್ ನಂಬರ್ 1 ಇಸ್ ದ ಕರೆಕ್ಟ್ ಆನ್ಸರ್. ಪ್ಯಾಷನ್ ಫೋಟೋಗ್ರಫಿ ಯು ಡು ನಾಟ್ ವೇಟ್ ಫಾರ್ ಯುವರ್ ಬಿಗ್ ಬ್ರೇಕ್. ಈ ರೀತಿಯಾಗಿ ನಾವು ವರ್ಡ್ಗಳನ್ನು ಸೂಕ್ತವಾಗಿ ತುಂಬಕ್ಕೆ ಸ್ನೇಹಿತರೆ. ನೆಕ್ಸ್ಟ್ ಒನ್, ದ ಇಯರ್ 2020 ರಿಮೇನ್ಡ್ ಆಸ್ ದ ಬೆಸ್ಟ್ ಇಯರ್ ಆಫ್ ಆ್ಯಂಡ್ ಸೆಲೆಬ್ರೇಷನ್ಸ್ ಫಾರ್ ಹಿಮ್. 2020 ಒಂದು ಮರೆಯಲಾಗದ ವರ್ಷ ಆಗಿರ್ತೈತಿ, ಅವ್ನು ಸೆಲೆಬ್ರೇಷನ್ ಆಗಿರ್ತೈತಿ. ಸೊ ನಾವು ಆಪ್ಷನ್ ಅವಾಗೂ ಗಮನಿಸ್ಬೋದು. ಸಿಂಬಾಲ್ಸ್ ವರ್ಷಕ್ಕೆ ಸಿಂಬಲ್ಸ್ಗೆ ಸಂಬಂಧನೇ ಇಲ್ಲ, ಮೆಕ್ಯಾನಿಸಮ್ಗೆ ಸಂಬಂಧನೇ ಇಲ್ಲ. ಮೈಲ್ ಸ್ಟೋನ್ ಒಂದು ಮೈಲಿಗಲ್ಲ ಆಯಿತು 2020 ಜೀವನದಲ್ಲಿ ಬಹು ಮುಖ್ಯವಾಗೈತಿ. ಸೊ ಪ್ರಾವಿಷನ್ಸ್ ಮತ್ತು ಗಲತಾಗುತ್ತೆ, ಅದು ತಪ್ಪಾಗುತ್ತೆ ಸ್ನೇಹಿತರೆ, ಅಲ್ಲಿ ಒಂದು ನಮಗೆ ಬರಂಗಿಲ್ಲ. ಇನ್ನು ನೋಡ್ಬೋದು ಸಿಂಬಾಲ್ಸ್ ಹೋಗುತ್ತಾ, ಮೆಕ್ಯಾನಿಸಮ್ಸ್ ಹೋಗುತ್ತಾ, ಮೈಲ್ ಸ್ಟೋನ್ಸ್ ಅದೊಂದು ಮೈಲಿಗಲ್ಲು. ಯಾವುದೋ ಒಂದು ವರ್ಷ ನಾವು ಮಾತಾಡ್ಬೇಕಪ್ಪ ಅಂತಂದ್ರೆ 2020 ನನ್ನ ಜೀವನದ ಒಂದು ಬಹುದೊಡ್ಡ ಮೈಲಿಗಲ್ಲು ಸಾಧನೆ ಆಗಿರ್ತೈತಿ, ಒಂದು ವರ್ಷವಾಗಿರ್ತೈತಿ. ಸೊ ಮೈಲಿಗಲ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೈಲ್ ಸ್ಟೋನ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, you will not be allowed in the film festival dash you have a ID card. ನಾನು ನೋಡ್ಬೋದು ಸ್ನೇಹಿತರೆ, ಈಗ ಒಂದು ID ಕಾರ್ಡ್ ಬಗ್ಗೆ ಮಾತಾಡೋಂತಾನ. ಸೊ ಆಪ್ಷನ್ ನೋಡ್ಬೋದು, ಇದು ಗ್ರಾಮರ್ ರಿಲೇಟೆಡ್ ಆದರೂ ಸ್ನೇಹಿತರೆ ಇಲ್ಲೊಂದು ನಾವು ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ನಾವಿಲ್ಲಿ ಇನ್ ಕೇಸ್ ಅಂತಂದ್ರೆ ಯು ವಿಲ್ ನಾಟ್ ಬಿ ಅಲೌಡ್ ಇನ್ ದ ಫಿಲ್ಮ್ ಫೆಸ್ಟಿವಲ್ ಇನ್ ಕೇಸ್ ಯು ಯಾವ ಇದು ರಾಂಗ್ ಯೂಸೇಜ್ ಕೊಡ್ತಾ ಅಂದ್ರೆ ಕ್ವಶನ್ಗೆ ವಿರುದ್ಧವಾಗಿ ಹೊಂಟೈತಿ. ಸೊ ಇಫ್ ಯು ಯಾವ ID ಕಾರ್ಡ್ ಇದು ರಾಂಗ್ ಆಗುತ್ತಾ, ವೆದರ್ ಇದು ರಾಂಗ್ ಆಗುತ್ತಾ. ಅನ್ಲೆಸ್ ಅಂದ್ರೆ ನಿಮ್ಮ ಕಡೆ ID ಕಾರ್ಡ್ ಇರೋವರೆಗೂ ನಾವು ಒಳಗೆ ಬಿಡಂಗಿಲ್ಲ. ಸೊ ಅನ್ಲೆಸ್ ಈಸ್ ಆಕ್ಷನ್ ಓರಿಯೆಂಟೆಡ್, ಅಂಟಿಲ್ ಈಸ್ ಅ ಟೈಮ್ ಓರಿಯೆಂಟೆಡ್. ನಾವು ಕಳೆದ ಕ್ಲಾಸ್ನಲ್ಲಿ ಮಾತಾಡಿದ್ದೇವೆ. ಸೊ ಅನ್ಲೆಸ್ ಬಗ್ಗೆ ಮತ್ತು ಅಂಟಿಲ್ ಬಗ್ಗೆ ಡಿಫ್ರೆನ್ಸ್ ನೋಡ್ಕೊಂಡಿದ್ದೀವಿ. ಸೊ ಈ ರೀತಿಯಾಗಿ ನಮ್ಗೆ ಸಿಂಪಲ್ ಆಗಿ ಗ್ರಾಮರ್ ಮೇಲೆ ಕೇಳಿ ಸಿಂಪಲ್ ಆಗಿ ಕೇಳ್ತಿರ್ತಾನೆ. ಬಟ್ ನಾವಿಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಪ್ಪ ಅಂತಂದ್ರೆ 99% ಅವನು ಕಾಮನ್ ಸೆನ್ಸ್ ಮೇಲೆ ಕೇಳ್ತಿರ್ತಾನೆ. ವೊಕ್ಯಾಬ್ಯುಲರಿ ಮೇಲೆ ಕೇಳಂಗಿಲ್ಲ, ಗ್ರಾಮರ್ ಮೇಲೆ ಕೇಳಂಗಿಲ್ಲ, ಶಬ್ದಗಳನ್ನಾಗಿ ಕೇಳ್ತಿರ್ತಾನೆ. ಈಗ ನೋಡಿದ್ರೆ ನಾವು ಈ ಥರ ಪ್ಯಾಷನ್ ಆಗಿರ್ಬೋದು, ಸಿಂಬಲ್ಸ್ ಆಗಿರ್ಬೋದು, ಈ ರೀತಿಯಾಗಿ ಶಬ್ದಗಳನ್ನ ಕೇಳ್ತಿರ್ತಾನೆ ಸ್ನೇಹಿತರೆ. ಸೊ ನಾವು ಎಕ್ಸಾಮ್ನಾಗ ಈ ಟಾಪಿಕ್ಕಿಂತ ನಾವು ಸ್ಕೋರ್ನ ತರಲೇಬೇಕು. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಸ್ನೇಹಿತರೆ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಜೈ ಹಿಂದ್.